देख रहे हैं वॉइस ऑफ बेंगलुरु। दोस्तों, आज हम बेलगावी में मौजूद हैं और आज यहाँ पर कांग्रेस पार्टी से बहुत बड़ा कार्यक्रम यहाँ पर ऑर्गेनाइज किया गया है। आप सब देख सकते हैं दोस्तों, यहाँ पर कितने सारे लोग हर एक ऑल ओवर कर्नाटका से इकट्ठे हुए हैं, बड़े पैमाने में यहाँ पर जुड़े हैं और जानते हैं। ನನ್ನ ಹೆಸರು ಅಶೋಕ್ ಹುಣಸಿಮರದ ಅಂತ, ಗದಗ ತಾಲೂಕು ಮುಳಗುಂದವನು. ನಮ್ಮ ಶಾಸಕರು ಮತ್ತು ನಮ್ಮ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರ ಕ್ಷೇತ್ರದಿಂದ ಬಂದಿದ್ದೇನೆ. ಇಲ್ಲಿ ನೋಡಿದರೆ ನಮಗೆ ಒಂದು ಅದ್ಭುತದ ಕಾರ್ಯಕ್ರಮ ಅನಿಸುತ್ತೆ. ಮಹಾತ್ಮ ಗಾಂಧೀಜಿ ಅವರು ಕಂಡ ಕನಸು ಇವತ್ತು ನನಸಾಗೈತಿ ಅಂತಂದು ನಮಗೆ ಅನಿಸ್ತಾ ಇದೆ. ಮಹಾತ್ಮ ಗಾಂಧೀಜಿ ಅವರು ಹೇಗಿದ್ರು ಅನ್ನೋದ್ರ ಬಗ್ಗೆ ಇವತ್ತು ನಾನು ನೋಡಿದಾಗ, ನಾವು ಅವ್ರನ್ನ ನೋಡಿಲ್ಲ, ಅವರ ಕಾರ್ಯಕ್ರಮನೂ ನೋಡಿಲ್ಲ, ಅವರು ನಮ್ಮ ದೇಶಕ್ಕಾಗಿ ಏನು ಹೋರಾಡಿದ್ರು ಅನ್ನೋದನ್ನ ಇವತ್ತು ಬೆಳಗಾವಿಗೆ ಬಂದ್ರೆ ಅದು ಗೊತ್ತಾಗುತ್ತೆ. ಆ ರೀತಿ ಒಳಗೆ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಸಚಿವರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಎಚ್.ಕೆ. ಪಾಟೀಲ್ ಅವರು ಕೈಗೊಂಡಂಥ ಕಾರ್ಯಕ್ರಮ ಇದು ಅದ್ಭುತ ಕಾರ್ಯಕ್ರಮ ಅಂತಂದು ನಾನು ಹೇಳಕ್ಕೆ ಖುಷಿ ಪಡ್ತೀನಿ. ನನ್ನ ಹೆಸರು ಬಸವರಾಜ್ ಕುಂಬಾರ, ಬಾದಾಮಿ ಮತಕ್ಷೇತ್ರ. ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೇನೆ. ಈ ಒಂದು 100 ವರ್ಷದ ಕಾಂಗ್ರೆಸ್, 100 ವರ್ಷದ ಗಾಂಧಿ 100 ವರ್ಷದ 1924ರಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶ ಮಾಡಿದ್ರು. ಇವತ್ತು ಈ ಜನಸಾಗರವನ್ನು ನೋಡಿದರೆ ಬಹಳ ಅದ್ಭುತ. ಯಾಕೆಂದರೆ ಇಷ್ಟು ಜನ ಸೇರಬೇಕಾತಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರದವರು, ಸನ್ಮಾನ್ಯ ನಮ್ಮ ಹಿಂದಿನ ಬಾದಾಮಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಈಗಿನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಂದು ಪಂಚ ಗ್ಯಾರಂಟಿ, ಇವತ್ತು ಗೃಹಲಕ್ಷ್ಮಿ ಇರ್ಬೋದು, ವಿದ್ಯುತ್ ಕರೆಂಟ್ ಇರ್ಬೋದು, ಆಮೇಲೆ ಉಚಿತ ಫ್ರೀ ಸ್ತ್ರೀಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಇರ್ಬೋದು, ಒಂದು ಒಳ್ಳೆ ಯೋಜನೆಗಳನ್ನು ಹಾಕ್ಕೊಂಡು ಇವತ್ತು ನಮ್ಮ ಕರ್ನಾಟಕದೊಳಗೆ ಇವತ್ತು ಬಡವರ ಪರವಾಗಿ ಯಾವುದರ ಪಕ್ಷ ಇದ್ರಪ್ಪ ಅಂದ್ರೆ ಅದು ಕಾಂಗ್ರೆಸ್ ಅಂತ ಇವತ್ತು ನಾವು ಎದೆ ಮುಟ್ಕೊಂಡು ಹೇಳ್ಬೋದು. ಅದಕ್ಕೆ ಈ ಜನಸಾಗರ ನೋಡಿಬಿಟ್ರೆ ಅದ್ಭುತ, ಬಹಳ ಅದ್ಭುತ. ಅವರ ಯೋಜನೆಗಳನ್ನು ಮಾಡಿದ್ದಕ್ಕೆ ಇಷ್ಟೆಲ್ಲ ಜನ ಬಂದು ಮುಂದೆ 2028ಕ್ಕೆ ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತೈತೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಾರಬ ಹೋಬಳಿ. ನನ್ನ ಹೆಸರು ಸೋಮರೆಡ್ಡಿ ಸಿದ್ಧ ಅಂತ ಹೇಳಿಬಿಟ್ಟು, ನಾನು ಕಾಂಗ್ರೆಸ್ನಲ್ಲಿ ನಾಮನಿರ್ದೇಶನ KDP ಸದಸ್ಯನಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇನ್ನೂ ಅನೇಕ ಹುದ್ದೆಗಳನ್ನು ನಮ್ಮ ಪಕ್ಷದಲ್ಲಿ ನಾನು ದುಡಿತಾ ಇದ್ದೇನೆ. ಇವತ್ತಿನ ಈ ಒಂದು ಸಮಾವೇಶ, ಒಂದು ಕಾರ್ಯಕ್ರಮ ವಿಶೇಷತೆ ಏನಂತಂದರೆ, ನಮ್ಮ ಒಂದು ಸ್ವತಂತ್ರ ಸಿಗುವಂಥ ಪೂರ್ವದಲ್ಲಿ ನಮ್ಮ ಗಾಂಧೀಜಿಯವರು ನಮ್ಮ ಬೆಳಗಾವಿಗೆ ಬಂದು ಹೋಗಿದ್ದರು. ಅದರ ಒಂದು ಸವಿ ನೆನಪಿಗಾಗಿ ಇವತ್ತು ನಮ್ಮ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದರೆ, ನಮ್ಮ ಒಂದು ವಿಶೇಷ, ನಮ್ಮ ಒಂದು ಪುಣ್ಯ. ಯಾಕಂದರೆ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ, ನಮ್ಮ ಬೆಳಗಾವಿಯಲ್ಲಿ ಒಂದು ಬಂದು ಹೋಗಿರ್ತಾರೆ. ಆ ಒಂದು ಅದ್ದೂರಿ ಕಾರ್ಯಕ್ರಮ ಮೊದಲೇ ಆಗಬೇಕಾಗಿತ್ತು. ಒಂದು ಮನಮೋಹನ್ ಸಿಂಗ್ ಅವರ ಒಂದು ನಿಧನದಿಂದ ಮುಂದೂಡಲ್ಪಟ್ಟು ಆ ಕಾರ್ಯಕ್ರಮವನ್ನು ಈಗ ಎಲ್ಲರೂ ಒಂದು ಸಂಘಟನಾತ್ಮಕವಾಗಿ ಮಾಡಲಿಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅದ್ದೂರಿ ಜನ ನೋಡಿದ್ದೀರಿ ನೀವೆಲ್ಲ, ಅಲ್ಲಿ ಸಾಕಷ್ಟು ಜಾಗ ಸಿಗ್ತಾ ಇಲ್ಲ. ಇದರಿಂದ 2-3 ಪಟ್ಟು ಜನ ಹೊರಗಿದ್ದಾರೆ. ಇನ್ನು ನಮ್ಮ ಅಪೋಸಿಟ್ ಪಾರ್ಟಿಯವರು ಟೀಕಾ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಗಾಂಧೀಜಿ, ಅಂಬೇಡ್ಕರ್ ಅಂದ್ರೆ ಆಗೋದಿಲ್ಲ. ಅಂಬೇಡ್ಕರ್ ಬಗ್ಗೆ ತುಚ್ಚಿಯಾಗಿ ಮಾತಾಡಿದರು. ಅವರು ಸಂವಿಧಾನದಿಂದ ಇವತ್ತು ಅವರು ಅಧಿಕಾರಕ್ಕೆ ಬಂದಾರೆ ಅಂತ ಅವ್ರು ನೆನಪಿಟ್ಕೋಬೇಕು. ಇವತ್ತು ಒಂದು ಉತ್ತಮ ಸಂವಿಧಾನ ಇದ್ದಲ್ಲಿ ಎಲ್ಲ ಜಾತಿ ಜನಾಂಗದವ್ರಿಗೆ ಒಂದು ಅಧಿಕಾರ ಸಿಗಬೇಕಾದ್ರೆ ಒಂದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ, ಗಾಂಧೀಜಿಯವರ ಒಂದು ಏನು ಸ್ವತಂತ್ರ ತಂದು ಕೊಟ್ಟರು, ಅವರೊಂದು ಮಾರ್ಗದರ್ಶನದ ಮೇರೆಗೆ ಇವತ್ತೆಲ್ಲರೂ ನಾವು ಸಹಬಾಳ್ವೆ ಎಲ್ಲ ಜಾತಿ ಜನಾಂಗದವರು ಬದುಕ್ತಾ ಇದ್ದೇವೆ. ಅಂದರೆ ಆ ಹಿಂದಿನ ಒಂದು ಹಿರಿಯರ ಒಂದು ಕೊಡುಗೆಯಿಂದ ಇವತ್ತೆಲ್ಲರೂ ಬದುಕ್ತಾ ಇದ್ದೇವೆ ನೆನ್ಪಿಟ್ಕೋಬೇಕಾಗ್ತದೆ. ಯಾಕಂದರೆ ಮನುವಾದಿಗಳು ಅವ್ರ ಮನುಸ್ಮೃತಿಯನ್ನು ಜಾರಿ ತರಬೇಕಂತ ಅವ್ರ ಉದ್ದೇಶ. ಯಾಕೆ ಅಂಬೇಡ್ಕರ್ ಸಂವಿಧಾನ ಬೇಡಾಗಿಲ್ಲ ಅವರಿಗೆ. ಯಾಕಂದರೆ ಅವರಿಗೆ ಏನಿದೆ ಇಲ್ಲ, ತಲೆಯಿಂದ ಬ್ರಾಹ್ಮಣ ಹುಟ್ಟಿದ, ಭುಜದಿಂದ ಕ್ಷತ್ರಿಯ ಹುಟ್ಟಿದ, ಏನು ನಡೆಯೋದ್ರಿಂದ ವೈಶ್ಯ, ಇದೆಲ್ಲ ವರ್ಣ ವ್ಯವಸ್ಥೆ ಇನ್ನೂ ತರಬೇಕಂತ ಅವರ ಒಂದು ಉದ್ದೇಶ. ಆದರೆ ನಾವು ಅದನ್ನು ಜನರಿಗೆ ಜಾಗೃತಿ ಮೂಡಿಸ್ಬೇಕಲ್ಲ ಮೇಡಮ್. ಈಗ ಇದು ಉದ್ದೇಶ ಏನು, ಜನರಿಗೆ ಜಾಗೃತಿ ಮೂಡಿಸಬೇಕು. ನಮ್ಮ ಹಿರಿಯ ನಾಯಕರು ಏನು ಮಾಡಿದ್ದಾರೆ, ಗಾಂಧೀಜಿ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ, ಇನ್ನೂ ಅನೇಕ ವಿಷಯಗಳನ್ನು ಮಾತಾಡಬೇಕು. ನಾನು ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರಿ ಅಂತ ತಮ್ಗೆ ಹೊಂದಿಸಿ ನಾನು 4 ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ನಿರಂಜನ್ ಅಂತ, ಶಿವಮೊಗ್ಗ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ. ನಾವು ಇವತ್ತು ಶಿವಮೊಗ್ಗದಿಂದ ಬಂದೀವಿ.
ಇದು ನಾವು ಹಿಂದೆ 100 ವರ್ಷದ ಹಿಂದೆ ಬೆಳಗಾವಿಯ ಅಧಿವೇಶನ ಗಾಂಧೀಜಿಯವರು ಮಾಡಿದ ಸವಿ ನೆನಪಿಗಾಗಿಟ್ಟಿದ್ದಾರೆ. ಇವತ್ತು ನಾವೆಲ್ಲ ಈ ಅಧಿವೇಶನ ಸಾಕ್ಷಿಯಾಗಿರೋದ್ರಿಂದ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು. ಈ ಕಾರ್ಯಕ್ರಮವು ತುಂಬ ಅಭೂತಪೂರ್ವ ಯಶಸ್ಸಾಗಿತ್ತು. ಇದು ಐತಿಹಾಸಿಕ ದಿನ ಆಗಿದೆ ಇವತ್ತೊಂದು ದಿವಸ. ಇಷ್ಟ ಹೇಳಿ ನಾನು ಈ ಸಮಾರಂಭಕ್ಕೆ ಶುಭಾಶಯ ತಿಳಿಸ್ತೀನಿ. ನನ್ನ ಹೆಸರು ರಜಿಯಾ ಸುಲ್ತಾನ. ನಾನು ಶಿವಮೊಗ್ಗದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಬಂದಿದ್ದೀನಿ. ಸೌತ್ ಬ್ಲಾಕ್ ಕಾರ್ಯದರ್ಶಿಯಾಗಿ ನಾನಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಇವತ್ತು ಗಾಂಧೀಜಿಯವರ 100 ವರ್ಷ ಪೂರೈಸಿದೆ ಅಧಿವೇಶನ. ಅದಕ್ಕೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಕಮಿಟಿಯಿಂದ ಎಲ್ಲರೂ ನಾವು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲಿ. ಇದೇ ಥರ ಪ್ರತಿ ವರ್ಷವೂ ಈ ಥರ ಕಾರ್ಯಕ್ರಮ ನಡೀಲಿ, ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನ ಭಾಗವಹಿಸಲಿ, ಇದೇ ಥರ ನಡೀಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.